ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದಲ್ಲಿ ಪುರಸಭೆ ಬೇಜವಾಬ್ದಾರಿತನದಿಂದಾಗಿ ಐ ಲವ್ ಶಿರಾಳಕೊಪ್ಪ ಪಾರ್ಕ್ ಹಾಳು ಸುರಿಯುತ್ತಿದೆ. ಶಿರಾಳಕೊಪ್ಪ ಪಟ್ಟಣದ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ 2022-23ನೇ ಸಾಲಿನಲ್ಲಿ ಮಿನಿ ಪಾರ್ಕ್ ನಿರ್ಮಿಸಲಾಗಿತ್ತು. ನಿರ್ಮಾಣಗೊಂಡ ಕೇವಲ 2 ವರ್ಷದ ಅವಧಿಗೊಳಗಾಗಿ ಈ ಪಾರ್ಕ್ ಪಾಳು ಬಿದ್ದಿದೆ. ಇದರಿಂದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪುರಸಭೆಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದಾಗಿ ಪಾರ್ಕ್ ದುಸ್ಥಿತಿಗೆ ತಲುಪಿದೆ. ಲಕ್ಷಗಟ್ಟಲೆ ಸಾರ್ವಜನಿಕರ ಹಣದಲ್ಲಿ ನಿರ್ಮಾಣಗೊಂಡ ಈ ಪಾರ್ಕ್ಗೆ ಈ ಗತಿ ಬಂದಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗುವಂತೆ ಮಾಡಿದೆ. ಶಿರಾಳಕೊಪ್ಪ ಪುರಸಭೆಯವರ ಒಂದು ಅಡಿಯಲ್ಲಿ ಸಾರ್ವಜನಿಕರ ಹಣ ಖರ್ಚು ಮಾಡಿ ಶಿರಾಳಕೊಪ್ಪ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಒಂದು ಶಿರಾಳಕೊಪ್ಪ ಐ ಲವ್ ಯು ಥೀಮ್ ಪಾರ್ಕ್ ಒಂದು ನಿರ್ಮಾಣ ಮಾಡಿದರು. ತುಂಬ ಸೌಂದರ್ಯವಾಗಿತ್ತು. ಪಟ್ಟಣ ಒಂದು ಏನೋ ಒಂದು ಲುಕ್ ಇತ್ತು. ಹೊರಗಡೆಯಿಂದ ಬರೋರೆಲ್ಲ ನೋಡಿ ಆನಂದ ಪಡ್ತಾಯಿದ್ರು. ಅದರಗಡೆ ನಿಂತ್ಕೊಂಡು ಸೆಲ್ಫಿ ತಗೊಳ್ತಾಯಿದ್ರು. ಅದು ಮೊದಲಿಗೆ ಚೆನ್ನಾಗಿತ್ತು. ಬರ್ತಾ ಅದರ ಮೇಂಟೆನೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹೋಗಿ ಇತ್ತೀಚೆಗೆ ಸುಮಾರು ಹಾಳಾಗಿ ಹೋಗಿದೆ. ಅದು ಒಂಥರ ಹಾಳು ಬಿದ್ದ ಥರ ಆಗೋಯ್ತು. ಅದೇ ಥರ ಮುಂದೆ ಬಂದರೆ ಸುಮಾರು ಸಾರ್ವಜನಿಕರ ಹಣದಿಂದಲೇ 1.25 ಕೋಟಿ ಹೆಚ್ಚು ಕಡಿಮೆ ವೆಚ್ಚದಲ್ಲಿ ಒಂದು ಫುಡ್ ಕೋರ್ಟ್ ಅಂತ ನಿರ್ಮಾಣ ಮಾಡಿದರು. ಅದು ಓಪನ್ ಆಗಿ ಒಂಥರ ಏನೋ ಚೆನ್ನಾಗಿದೆ, ಪಟ್ಟಣದ ಮಧ್ಯೆ ಇದೆ, ಜನಗಳಿಗೆಲ್ಲರೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಯೋಚನೆ ಮಾಡಿದ್ವಿ. ಅದೇನಾಯಿತು, ವ್ಯವಹಾರಸ್ಥರ ಒಳಗಡೆ ಹೋದಾಗ ಅವ್ರ ವ್ಯವಹಾರ ಸರಿಯಾಗಿಲ್ಲ ಹಾಗೆ ಹೀಗೆ ಅಂತೇಳಿ ಮತ್ತೆ ಅವರೆಲ್ಲ ತಮ್ಮ ಹಳೆ ವ್ಯಾಪಾರ ಜಾಗಗಳಿಗೆ ತಮ್ಮ ಗಾಡಿಗಳೆಲ್ಲ ತಗೊಂಡು ಹೋಗಿ ಅಲ್ಲೇ ವ್ಯವಹಾರ ಶುರು ಮಾಡ್ಕೊಂಡ್ರು. ಮತ್ತು ಅವ್ರಿಗೆ ಒತ್ತಾಯ ಮಾಡಿ ಇಲ್ಲಿ ಬಂದು ವ್ಯವಹಾರ ಮಾಡಿರಿ ಅಂತ ಯಾರೂ ಅವರಿಗೆ ಕಂಡೀಷನ್ ಮಾಡಲಿಲ್ಲ. ಅದೇ ರೀತಿ ಈಗ ಆ ಫುಡ್ ಕೋರ್ಟ್ ಅನ್ನೋದು ಹಾಳು ಬಿದ್ದೋಗಿದೆ. ಅದು ಸುತ್ತಮುತ್ತ ವ್ಯವಹಾರ ನಡೆಸ್ತಿರೋ ನಮ್ಮಂತರಿಗೆ ತುಂಬ ತೊಂದರೆ ಆಗಿದೆ. ಮುಂಚೆ ಬಸ್ ಸ್ಟ್ಯಾಂಡಿಂದ ಜನ ಸೀದಾ ಹಿಂಗೆ ಎದುರುಗಡೆ ಬಂದು ವ್ಯವಹಾರ ನಡೀತಾ ಇದ್ರು. ಈಗೇನಾಗಿದೆ ಅಂದರೆ ಫುಡ್ ಕೋರ್ಟ್ ಅಡ್ಡ ಆಗಿರೋದ್ರಿಂದ ಯಾವುದೇ ಜನಸಂಪರ್ಕ ನಮ್ಗೆ ಇಲ್ದಂಗೆ ಆಗೋಗಿದೆ. ಜನ ಅಡ್ಡ ಇರೋದ್ರಿಂದ ಯಾರು ಈ ಕಡೆ ಬರ್ತಾ ಇಲ್ಲ. ಫುಡ್ ಕೋರ್ಟ್ ಓಪನ್ ಆಗಿದ್ದರೆ ಅಲ್ಲಿ ವ್ಯವಹಾರ ಚೆನ್ನಾಗಿ ನಡೀತಾ ಇತ್ತು, ನಮ್ಮ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇದ್ವು. ಆದರೆ ಅದು ಒಂಥರ ಹಾಳು ಬಿದ್ದು ಪೂರ್ತಿ ಮುಚ್ಚೆ ಹೋಗಿದೆ. ಈಗ ಇದೇ ಥರ ಸಾರ್ವಜನಿಕ ಹಣ ಪೋಲಾಗಿ ಹೋಗಿದೆ. ಇದಕ್ಕೆ ಯಾವ ಏನು ಅದ್ರ ಬಗ್ಗೆ ಒಂದು ವ್ಯವಸ್ಥೆ ನಡೀತಾ ಇಲ್ಲ. ದಯವಿಟ್ಟು ಈ ಮುಖಾಂತರ ಇದಕ್ಕೆ ಕೇಳ್ಕೊಳ್ಳೋದೇನು ಅಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೇ ಆಗಿರಲಿ ಅದು ಮತ್ತೆ ಮರು ಓಪನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.